ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ದಿಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಾನು ಹಬ್ಬದ ಸ್ಪೆಷಲ್ ಒಬ್ಬಟ್ಟಾಯಿತು, ಒಬ್ಬಟ್ಟು ಸಾಂಬಾರಾಯಿತು. ಈಗ ನೆಕ್ಸ್ಟ್ ಇನ್ನೇನಪ್ಪ ಯುಗಾದಿ ಹಬ್ಬದ ಸ್ಪೆಷಲ್ ಅಂತಂದರೆ ಕಾಳು ಗೊಜ್ಜು ಅಂತೀವಿ ನಾವು. ಅಂದರೆ ತರಕಾರಿ ಕಡಲೆಕಾಳು ಎಲ್ಲ ಸೇರಿಸಿ ಒಂದು ಗೊಜ್ಜು ಟೈಪ್ ಮಾಡೋದನ್ನೇ ಕಾಳು ಗೊಜ್ಜು ಅಂತೀವಿ. ಮತ್ತು ಇವತ್ತಿನ ಸೀಸನ್ ಏನಪ್ಪ ಅಂದರೆ ಮಾವಿನಕಾಯಿಂದ ಚಿತ್ರಾನ್ನ. ಯುಗಾದಿ ಹಬ್ಬದಲ್ಲಿ ಸಾಮಾನ್ಯವಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದು ಕಂಪಲ್ಸರಿ. ಈಗ ಹೊಸದಾಗೆ ಫಸ್ಟ್ ಟೈಮ್ ಬರ್ತಾ ಇದೆ ಮಾವಿನಕಾಯಿ, ಹಾಗಾಗಿ ನಾವು ಇದರಲ್ಲಿ ಚಿತ್ರಾನ್ನವನ್ನು ಮಾಡೋಣ. ಹಬ್ಬದ ಸ್ಪೆಷಲ್ಲು ಕಾಳುಗೊಜ್ಜು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ತರಕಾರಿಗಳನ್ನೆಲ್ಲ ಹೆಚ್ಚಿ ನೀರಾಕಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಡಲೆಕಾಳು ಬಟಾಣಿ ಕಾಳನ್ನು ರಾತ್ರಿ ನೆನೆಸಿಟ್ಟಿದ್ದು, ಒಂದು ನೈಟು ನೆನೆಯಬೇಕದು. ಒಂದು ಹಬ್ಬದ ಹಿಂದಿನ ದಿವಸ ರಾತ್ರಿ ನೀವು ಕಾಳನ್ನು ನೆನೆಯೋಕ್ಕಿಟ್ರೆ ಬೆಳಗ್ಗೆ ಮಾಡ್ಕೋಬೋದು. ಹಾಗಾಗಿ ನಿಮಗೆ ಎಷ್ಟು ಬೇಕಷ್ಟು, ಅಥವಾ ಬರೀ ಕಡಲೆಕಾಳೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಎರಡು ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗೆಡ್ಡೆಕೋಸು, ಆಲೂಗೆಡ್ಡೆ, ಕ್ಯಾರೆಟು, ಹುಳ್ಳಿಕಾಯಿ ಇಷ್ಟು ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಬೇಕಾದ್ರೂ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಮೇಯ್ನ್ ಈ ತರಕಾರಿಗಳೇ ನಮಗೆ ಕಾಳು ಗೊಜ್ಜಿಗೆ ಸೆಟ್ ಆಗೋದು. ಹಾಗೆ ಮಸಾಲೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಚಕ್ಕೆ ಲವಂಗ, ಒಂದು ಏಲಕ್ಕಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆಯೇ ಒಂದೆರಡು ಸ್ಪೂನಷ್ಟು ಹುರ್ಗಡ್ಲೆ ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಹೆಚ್ಚು ಕಮ್ಮಿ ನಿಮಗೆ ಸುಮಾರು ಒಂದು 7-8 ಜನಕ್ಕೆ ಬಡಿಸೋ ಅಷ್ಟು ನಿಮಗೆ ಆಗುತ್ತೆ ಇಷ್ಟರಲ್ಲೇ. ಹಾಗೆ 2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1 ಸ್ಪೂನ್ ಧನಿಯಾದ ಪುಡಿ ಮತ್ತು ಸಾಂಬಾರು ಪೌಡ್ರು. ಈಗ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಾಂಬಾರು ಪೌಡ್ರೇ ಹಾಕ್ಕೋಬೇಕು. ಇದಕ್ಕೆ ಯಾವುದೇ ನೀವು ಚಿಲ್ಲಿ ಪೌಡ್ರು, ಧನಿಯಾದ ಪುಡಿ ಆ ಥರ ಹಾಕಿದ್ರೆ ನಿಮ್ಗೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ನಾವು ರೆಗ್ಯುಲರಾಗಿ ಹೇಗೆ ಬಳಸ್ತೀವೋ ಮನೇಲಿ ಸಾಂಬಾರು ಪೌಡ್ರು, ಅದನ್ನೇ ಯೂಸ್ ಮಾಡಿದ್ರೆ ನಿಮಗೆ ಕಾಳುಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಅಂತಲೂ ಕೂಡ ಅನಿಸಲ್ಲ. ಯಾಕೆಂದರೆ ಈಗಿನ ಬಿಸಿಲಲ್ಲಿ ಮಸಾಲೆ ಜಾಸ್ತಿ ಯೂಸ್ ಮಾಡಿದ್ರೆ ನೀರು ಕುಡಿತಾ ಇರಬೇಕಾಗತ್ತೆ. ಹಾಗಾಗಿ ಇದಿಷ್ಟು ನಾನು ಈಗ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಫಸ್ಟು ಕಾಯಿನ ತುರಿದಿಲ್ಲ ಅಲ್ವಾ, ಹಾಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದ್ಸಲಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನೀರು ಹಾಕಿದಂತ. ಯಾಕೆಂದರೆ ನಾವು ಇವಾಗ ನನಗೆ ಸ್ವಲ್ಪ ಕಾಯೆಲ್ಲ ತುರಿಯೋಕ್ಕಾಗಲ್ಲ, ಕಂಠದಲ್ಲಿ ಬಂದುಬಿಡ್ತದು. ಹಾಗಾಗಿ ನಾನೇನು ಹಾಗೆ ಹಚ್ಕೊಂಡೆ. ಕೆಲವು ಕಾಯಿಗಳು ತುಂಬ ಒಣಗ್ದಂಗೆ ಆದಾಗ ನಮಗೆ ತುರಿಯೋದಕ್ಕೆ ಸಿಗೋದಿಲ್ಲ. ಅದು ಚಾಕುಲಿ ಹಚ್ಕೊಂಡು ನಾವು ಒಂದ್ಸಲಿ ಗ್ರೈಂಡ್ರ್ ಮಾಡಿಕೊಂಡ್ರೆ ನಿಮಗೆ ತರಿ ಆಗುತ್ತೆ. ಈಗ ಅದಕ್ಕೆ ನಾನು ಟೊಮೊಟೊ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನೀವು ಎಷ್ಟು ನೈಸಾಗಿ ರುಬ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ತರಿ ಇದ್ದರೆ ಚೆನ್ನಾಗಿ ಬರಲ್ಲ. ಆದಷ್ಟು ನೈಸಾಗಿ ರುಬ್ಕೊಳ್ಳಿ. ನೋಡಿ, ನೈಸಾಗಿ ಗ್ರೈಂಡ್ರ್ ಮಾಡ್ಕೊಂಡಾಯಿತು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನು ಒಲೆ ಮೇಲೆ ಒಂದು ಕುಕ್ಕರು, ಅದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಎಣ್ಣೆ ಕೂಡ ನಾವು ಜಾಸ್ತಿನೇ ಹಾಕಬೇಕು. ತೀರಾ 1-2 ಸ್ಪೂನ್ ಎಣ್ಣೆ ಯೂಸ್ ಮಾಡಿದ್ರೆ ಗೊಜ್ಜು ಅಷ್ಟು ನೀಟಾಗಿ ಚೆನ್ನಾಗಿರಲ್ಲ. ರೆಗ್ಯುಲರಾಗೆ ನಾವು ಬಳಸೋದೇ ಬೇರೆ. ಈ ಹಬ್ಬಗಳಲ್ಲಿ ವಿಶೇಷವಾದ ಅಡುಗೆಗಳಿಗೆ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೇ ಅದರ ರುಚಿ ಚೆನ್ನಾಗಿ ಬರೋದು. ಈಗ ಎಣ್ಣೆ ಕಾದಿದ್ದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಎಲ್ಲ ಏನೂ ಬೇಡ. ಸ್ವಲ್ಪ ಈರುಳ್ಳಿ, ಟೊಮೊಟೊ, ಕರಿಬೇವು ಹಾಕ್ಕೊಂಡು ಅದಕ್ಕೆ ಕಾಳನ್ನು ನಾನು ನೆನೆಸಿಟ್ಕೊಂಡು ನೀರು ಸೋರಿಸಿಟ್ಕೊಂಡಿದ್ದೀನಿ. ಆ ಕಾಳನ್ನು ಹಾಕ್ಕೊಳ್ಳೋಣ. ಬರೀ ಕಡಲೆಕಾಳಿಂದನೂ ಮಾಡಬಹುದು, ಎರಡೂ ಹಾಕಿದ್ರೆ ಚೆನ್ನಾಗಿರತ್ತೆ. ಒಂದು ನಿಮಿಷ ಸ್ವಲ್ಪ ಕಾಳನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಸ್ವಲ್ಪ, ಏಕೆಂದರೆ ಇದೆಲ್ಲ ಹಸಿ ವಾಸನೆ ಹೋಗಬೇಕು. ಹಾಗಾಗಿ 1 ನಿಮಿಷ ನಾವು ಕಾಳನ್ನು ಹುರಿದ್ಬಿಟ್ಟು ನಂತರ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಾನೆಲ್ಲ ತರಕಾರಿಗೂ ತೊಳೆದಿಟ್ಟಿದ್ದೆ. ಈಗ ಅದನ್ನು ನೀರು ಸೋರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಹುರುಳಿಕಾಯಿ ತೊಗೊಂಡಿದ್ದೀನಿ. ನೀವು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಒಂದು ನಿಮ್ಮ ಕ್ವಾಂಟಿಟಿ ತಕ್ಕಂತೆ ಮಾಡ್ಕೋಬೋದು. ಒಂದು ಅರ್ಧ kg, 3/4 kg ಅಷ್ಟು ಎಲ್ಲ ತರಕಾರಿನೂ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇಲ್ಲೆಲ್ಲ ತರಕಾರಿ ಸೇರಿ ಒಂದು ಅರ್ಧ kg ಅಷ್ಟು ಹಾಕ್ಕೊಂಡಿದ್ದೀನಿ. ಗೆಡ್ಡೆಕೋಸು 1-2, ಕ್ಯಾರೆಟ್ 1-2, ಒಂದು 200 ಗ್ರಾಮಷ್ಟು ಹುರುಳಿಕಾಯಿ, 1 ಆಲೂಗೆಡ್ಡೆ ಹಾಕಿದ್ದೀನಿ. ಅದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಅಷ್ಟೇ ನೀವೇನು ಮಾಡಬೇಕಂದ್ರೆ ಒಂದು 2-3 ನಿಮಿಷ ನೀವು ಹುರ್ಕೋಬೇಕು.
ಹಾಗೆ ಹಾಕೋದ್ರಿಂದ ನಿಮಗೆ ಕಾಳು ಹಾಕಿ ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ, ಅದೆಲ್ಲ ನಿಮಗೆ ಹಸಿ ವಾಸನೆ ಹೋಗಬೇಕು ಅಂದರೆ ಒಂದು 2 ನಿಮಿಷ ನಾವು ಬಿಟ್ಟು ಬಿಟ್ಟು ತಿರುಗಿಸ್ಕೊತಾ ಇರಬೇಕು. ಕಂಟಿನ್ಯೂಸ್ ಆಗಿ ತಿರುಗಿಸೋದು ಬೇಕಿಲ್ಲ, ಬಿಟ್ಟು ಬಿಟ್ಟು ತಿರುಗಿಸ್ತಿರ್ಬೇಕು. ತುಂಬ ಸಿಂಪಲಾಗಿ ಈಸಿಯಾಗಿ ಆಗೋವಂಥದ್ದು ನಮಗೆ ಕಾಳು ಗೊಜ್ಜು. ಅದರಲ್ಲೂ ಹಬ್ಬದಲ್ಲಿ ವಿಶೇಷವಾದ ರುಚಿ ಕೊಡುತ್ತೆ. ಹೋಳಿಗೆ ಜೊತೆಗೆ, ಹೋಳಿಗೆ ಸಾಂಬಾರು ಜೊತೆಗೆ ನಮ್ಗೆ ಇದನ್ನು ನೆಂಚ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನೂ ಅಷ್ಟೇ ತುಂಬ ಮಸಾಲೆ ಜಾಸ್ತಿ ಯೂಸ್ ಮಾಡಬಾರ್ದು. ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಅಂಥವೆಲ್ಲ ಲಿಮಿಟೆಡ್ ಹಾಕ್ಕೋಬೇಕು. ಈಗ ಇದಕ್ಕೆ ನಾನು ಮಿಕ್ಸಿ ತೊಳೆದಿದ್ದ ನೀರೇ ಹಾಕಿ ತಿರುಗಿಸ್ಕೊಳ್ತೀನಿ. ಸ್ವಲ್ಪ ಎಲ್ಲ ತಿರುಗಿಸ್ಕೊಂಡು ಆಮೇಲೆ ತುಂಬ ನೀರು ಹಾಕ್ಕೋಬಾರ್ದು. ನಮಗೆ ಸ್ವಲ್ಪ ಇದು ಗೊಜ್ಜು ಟೈಪ್ ಬರಬೇಕು. ಆಮೇಲೆ ಗೊಜ್ಜು ಅಂದರೆ ಜಾಸ್ತಿ ಗೊಜ್ಜು ಅಂತಲೂ ಬೇಡ, ಸ್ವಲ್ಪ ಡ್ರೈಯೂ ಇರಬಾರ್ದು, ತುಂಬ ಗೊಜ್ಜು ಇರಬಾರ್ದು. ಆ ಥರ ಒಂದು ಲಿಮಿಟಲ್ಲಿರಬೇಕು. ಹಾಗಾಗಿ ನಾವು ನೀರು ಹಾಕುವಾಗ ನೋಡಿಕೊಂಡು ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸುಮ್ಮನೆ ಕಲ್ಲುಪ್ಪು ಯೂಸ್ ಮಾಡೋದು ಒಳ್ಳೆ ರುಚಿ ಕೊಡುತ್ತೆ, ನಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ. ಚೂರು ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಏಕೆಂದರೆ ಆಮೇಲೆ ಬೆಂದ ಮೇಲೆ ಸ್ವಲ್ಪ ನೀರು ಕಡಿಮೆ ಆಗುತ್ತಲ್ವ, ಹಾಗಾಗಿ ಈಗ ಇದನ್ನು ನೀವು ಒಂದು 3ರಿಂದ 4 ಕೂಗಿಸ್ಕೋಬೇಕು. ಆವಾಗ ನಿಮಗೆ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಮುಚ್ಚಿ ಒಂದು 4 ಕೂಗಿಸಿದ್ರೆ ಒಂದೇ ಸಾರಿ ನಿಮಗೆ ಗೊಜ್ಜು ರೆಡಿ ಆಗುತ್ತೆ. ನಾನು ಒಂದು 4 ಸಲ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ತೆಗೆದುಬಿಟ್ಟೇ ನೀವು ಇನ್ನೊಂದು ಸಣ್ಣ ಒಂದು 2 ನಿಮಿಷ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ. ಆವಾಗ ನಿಮಗೆ ಕಾಳೆಲ್ಲ ಚೆನ್ನಾಗಿ ಬೆಂದಂಗೆ ಆಗಿರುತ್ತೆ. ಮತ್ತು ಗೊಜ್ಜು ಕೂಡ ನಿಮಗೆ ಗಟ್ಟಿ, ತುಂಬ ಗಟ್ಟಿಯಾಗಿದೆ, 1 ಡ್ರಾಪ್ ನೀರು ಹಾಕ್ಕೋಬೋದು. ಇಲ್ಲ ನೀರಿನಂಗಿತ್ತು ಅಂದರೆ 1 ನಿಮಿಷ ಬೆಂದರೆ ನಿಮಗೆ ಗೊಜ್ಜು ಕೂಡ ಕರೆಕ್ಟಾಗಿ ಬರುತ್ತೆ. ಏಕೆಂದರೆ ನೀರನ್ನು ನೀವು ಹಾಕುವಾಗ ವ್ಯತ್ಯಾಸ ಆಗಿದ್ದರೆ, ನಾನಿಲ್ಲಿ ಕರೆಕ್ಟಾಗೆ ಹಾಕಿದ್ದೆ, ಕರೆಕ್ಟಾಗಿ ಆಗಿದೆ ನೋಡಿ. ಹಬ್ಬಕ್ಕೆ, ಯುಗಾದಿ ಹಬ್ಬದ ವಿಶೇಷ ಕಾಳು ಗೊಜ್ಜು ರೆಡಿ ಆಯಿತು. ನಿಮಗೂ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ. ನಿಮ್ಗೇನು ಅನಿಸುತ್ತೋ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಹಬ್ಬದಲ್ಲಿ ಎಲ್ಲರೂ ಕಾಳು ಗೊಜ್ಜು ಮಾಡಿ ರುಚಿ ನೋಡಿ ಖುಷಿಪಡಿ. ಈಗ ನೆಕ್ಸ್ಟು ನಾನು ಅದೇ ತುಂಬ ಫೇಮಸ್ ಆಗಿರುವಂಥ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಅಂದ ತಕ್ಷಣ ಎಲ್ಲರೂ ಬಾಯಲ್ಲೂ ನೀರು ಜೊಲ್ಲು ಬರೋಕ್ಕೆ ಶುರು ಆಗಿಬಿಡುತ್ತೆ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾವು ವರ್ಷದಲ್ಲಿ ಮಾವಿನಕಾಯಿ ಬಂದ ಸೀಸನಲ್ಲಿ ಮಾತ್ರ ಮಾಡೋ ಅಂಥದ್ದಿದು. ಇದನ್ನು ನಾನು ಮೊದಲು ಒಂದು 5-6 ಸ್ಪೂನ್ ಎಣ್ಣೆ ಹಾಕಿ ಕಡಲೆ ಬೀಜನ ಸ್ವಲ್ಪ ಕೆಂಪಗೆ ಹುರಿದು ಎತ್ತಿಟ್ಕೋತೀನಿ. ಜೊತೆಲೇ ಹಾಕ್ಕೋಬೋದು, ಯಾಕೆಂದರೆ ನಿಮಗೆ ಮಾವಿನಕಾಯಿದೆಲ್ಲ ಬಿದ್ದಾಗ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಅದನ್ನ ಕರೆದು ಎತ್ತಿಟ್ಕೊಂಡು ನಿಮಗೆ ಚಿತ್ರಾನ್ನ ತಿನ್ನುವಾಗ ರೋಸ್ಟ್ ಆಗಿರೋದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಮಾಡ್ಕೊ. ಈಗ ನಾನು ಅದಕ್ಕೆ ಎಣ್ಣೆಗೆ ನಾನು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಾವಿನಕಾಯಿನ ಚಿತ್ರಾನ್ನಕ್ಕೆ ಜೀರಿಗೆದು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಂಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಇನ್ನೊಂದೇನಪ್ಪ ಅಂದರೆ, ಮಾವಿನಕಾಯಿ ಚಿತ್ರಾನ್ನ ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದ್ರೇ ನಿಮಗೆ ಅದು ಟೇಸ್ಟು, ಇಲ್ಲಾಂದರೆ ಡ್ರೈ ಥರ ಆಗಿಬಿಡತ್ತೆ. ನಾನು ಸಣ್ಣಕ್ಕೆ ಒಂದು 4 ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ 1-2 ಕಡ್ಡಿ ಕರಿಬೇವು ಇಷ್ಟು ಹಾಕ್ತಿದ್ದೀನಿ. ಕಡಲೆಬೇಳೆ ಎಲ್ಲ ಕೆಂಪಗಾಗಿದ್ಮೇಲೆ ಇದನ್ನು ಹಾಕಿ 1 ನಿಮಿಷ ಎಲ್ಲ ತಿರುಗಿಸ್ಕೋಬೇಕು. ಮೆಣಸಿನ್ಕಾಯಿ ಖಾರ ಎಲ್ಲ ಬಿಡುತ್ತೆ. ಆಗ ನೆಕ್ಸ್ಟ್ ನಾವು ತುರಿದಿರುವಂಥ ಮಾವಿನಕಾಯಿ, ಇಲ್ಲಿ ನಾನು 1 ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ತೋತಾಪುರಿ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಆದಷ್ಟು ನಿಮಗೆ ಹುಳಿ ಜಾಸ್ತಿ ಇರೋದಿಲ್ಲ, ಹಾಗಾಗಿ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಹುಳಿ ಮಾವಿನಕಾಯಿ ಎಲ್ಲ ನೀವು ಹಾಕಿದಾಗ ಒಂದು ಚೂರು ಬೆಲ್ಲ ಕೂಡ ಯೂಸ್ ಮಾಡಬೇಕಾಗಿ ಬರುತ್ತೆ. ಯಾಕೆಂದರೆ ತುಂಬ ಹುಳಿ ಇದ್ದಾಗ ನಾವು 1 ನಿಮಿಷ ಸಿಹಿದು ಹಾಕಿದಾಗಲೇ ಅದು ಕರೆಕ್ಟ್ ಬರುತ್ತೆ. ಇಲ್ಲ ಅಂದರೆ ನಿಮಗೆ ಹುಳಿ ಥರ ಆಗುತ್ತೆ. ಹಾಗಾಗಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಏಕೆಂದರೆ ಈ ಅರಿಶಿನ ಅನ್ನೋದು ನಾವು ಎಣ್ಣೆಗೆ ಹಾಕಿದಾಗ ಅದು ಒಳ್ಳೆ ಕಲರ್ ಬಿಡುತ್ತೆ. ಈ ಮಾವಿನಕಾಯಿ ಮೇಲೆ ಅದ್ರ ಮೇಲೆ ಹಾಕಿದ್ರೆ ಅದು ಒಂದೇ ಕಡೆ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸೆಂಟ್ರಿಗೆ ಎಣ್ಣೆಯಲ್ಲಿ ನಾನು ಅರಿಶಿನ ಹಾಕ್ಕೊಂಡಿದ್ದೆ. ಈಗ ಇದಕ್ಕೆ ತುರಿದಿರುವಂಥ ತೆಂಗಿನಕಾಯಿ ಹಾಕ್ಕೊಂಡು
ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ 1 ನಿಮಿಷ ಮಾಡಿಸೋದು. ನಿಮಗೆ ಹೆಚ್ಚು ಕಮ್ಮಿ ಒಂದು 3ರಿಂದ 4 ನಿಮಿಷಕ್ಕೆ ಮಾವಿನಕಾಯಿ ಒಂದು ತುರಿದಿಟ್ಕೊಂಡಿದ್ರೆ ಒಂದು 3ರಿಂದ 4 ನಿಮಿಷದಲ್ಲಿ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ಆಮೇಲೆ ಅನ್ನ ಮಾಡಬೇಕಾದ್ರೂ ಅಷ್ಟೇ, ನೀವು ಅನ್ನಕ್ಕೆ ಸ್ವಲ್ಪ ಉಪ್ಪು, ಒಂಚೂರು ತುಪ್ಪ ಹಾಕಿ ನೀವು ಅನ್ನ ಮಾಡಿಟ್ಕೋಬೇಕು. ಉದುರಾಗಿ ಅನ್ನ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕುಕ್ಕರಲ್ಲಿ ಫಸ್ಟು ನೀವು ಮಾಡಿಕೊಂಡ್ರೆ ಕುಕ್ಕರಲ್ಲಿ ಪಾತ್ರೆಯಲ್ಲಿ ಯಾವ ಥರ ಮಾಡ್ತೀರೋ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಉದುರಿಗೆ. ಈಗ ನನಗೆ ಎಲ್ಲ ಹಾಗೆ ಆಯಿತು. ಈಗ ಇದಕ್ಕೆ ನಾನು ಕರೆದಿಟ್ಕೊಂಡಿರೋಂಥ ಕಡಲೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಹೆಚ್ಚಿಗೆ ವಿಶೇಷವಾಗಿ ಏನೂ ಹಾಕಬೇಕಾಗಿಲ್ಲ. ಒಳ್ಳೆ ರುಚಿಯಾಗಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಈಗ ನಾನು ಇಷ್ಟೊಂದು ಗೊಜ್ಜಿಗೆ ಅನ್ನ ಕಲಿಸೋದಿಲ್ಲ, ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಬಿಟ್ಟು ನಾನು ಅನ್ನನ ಇದಕ್ಕೆ ಹಾಕಿ ಕಲಿಸ್ತೀನಿ. ಅನ್ನನೂ ಅಷ್ಟೇ ಸ್ವಲ್ಪ ತಣ್ಣಗಾಗಿರಬೇಕು. ನೀವು ಮಾಡಿದ್ರೂ ಕೂಡ ಅನ್ನ ತೆಗೆದು ಇಟ್ಕೊಂಡಿರಬೇಕು. ಅದು ತಣ್ಣಗಾದಾಗ ಸ್ವಲ್ಪ ಉದುದ್ರು ಥರ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಅನ್ನ ಕಲ್ಸೋಕ್ಕೋದ್ರೆ ಅನ್ನ ಮುದ್ದೆ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ ಕಲ್ಸೋದಕ್ಕೆ. ನೋಡಿ, ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ನಮ್ಮ ಕರ್ನಾಟಕದ ಫೇಮಸ್ ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಫೇವ್ರೇಟ್. ಇದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆದರೆ ಹಬ್ಬಗಳಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ನೀವು ಲೈಕ್ ಕೊಡ್ತೇನೆ ನನಗೆ ತುಂಬ ಖುಷಿ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಹಾಗೆಯೇ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ನೋಡಿ, ಹಾಗೆಯೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಕೂಡ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡ್ತಾ ಇರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು.